पद्मे स्थितां पद्मवतीं यस्यां हिरण्यं विन्देयं गावश्यं पुरुषारम् अश्वपूर्वां प्रथमध्याम् अस्तिराजप्रमोचने श्रियं रुद्राय च भीमाय च नमो अग्रे वदाय च धूरे वदाय च नमो अम्बरेश अनि वचित्रेण पवित्रेण वसस्यस्य रश्मिभिः आज्येन स्नापयामि आज्यस्नानन्तरं शुद्धो स्मा
स्वाधर्मिन्द्राय सुभवेतुनाम्ने स्वाधन्मित्राय वरुणाय वाजाभ्यः शर्करयाश्च वयामि शर्करस्नानान्तरं शुद्धादकस्नानं समर्पयामि द्राक्षादीनि सन्ति सक्षरादरिद्राक्षामरस्पादकपानीया द्राक्षमलाजोडपराधीपराधिकेन स्थापयामि पादकपानीया फलोधिकेन स्नापयामि फलोदकस्नानं सक्षराधरिद्राक्षा फलस्पादकपानीया द्राक्षबलकाक्षो
लक्ष्मी स्वाहा संतान लक्ष्मी स्वाहा संतान लक्ष्मी स्वाहा संतान लक्ष्मी स्वाहा आदि लक्ष्मी स्वाहा स्वाहा गजलक्ष्मी स्वाहा विद्यालक्ष्मी स्वाहा धनधान्याधिपतये नमः स्वाहा लक्ष्मी नारसिंहाय स्वाहा स्वां नमो नारसिंहाय हिरण्यकश्यप
ಇವತ್ತು ಮುಳಬಾಗಿಲು ಪುರಾತನ ಪ್ರಸಿದ್ಧವಾದಂಥ ಶ್ರೀ ಅಂಜನಾದ್ರಿ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಅಭಯ ಮುನೇಶ್ವರ ಸ್ವಾಮಿ ದೇವಸ್ಥಾನದ 3ನೇ ವರ್ಷದ ವಾರ್ಷಿಕೋತ್ಸವ. ಪಕ್ಕದಲ್ಲಿ ಆದಿನಾಂಚಾರಮ್ಮ, ಬಲಗಡೆ ಸುಬ್ರಹ್ಮಣ್ಯ ಸ್ವಾಮಿ, ಹೊಳ್ಳಿ ದೇವಸ್ಥಾನ ಸಮೇತ ದೇವಸ್ಥಾನಗಳಿದ್ದು ಇವತ್ತು 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಭಕ್ತರ ಕೋರಿಕೆಯಂತೆ ಅಭಯ ಮುನೇಶ್ವರ ಸ್ವಾಮಿ ವಿಶೇಷವಾಗಿ ಇವತ್ತು ಅನುಗ್ರಹ ಎಲ್ರಿಗೂ ಕೂಡ ದೇವರ ಅನುಗ್ರಹ ಸಿಗಲಿ, ಮುನೇಶ್ವರ ಅಭಯ ಸಿಗಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಪುರಾಣ ಪ್ರಸಿದ್ಧವಾದಂಥ ಮುನೇಶ್ವರ ಸ್ವಾಮಿ ಸುಮಾರು ವರ್ಷಗಳಿಂದ ಚಿಕ್ಕದಾಗಿ ಒಂದು ಮರದ ಕೆಳಗಡೆ ಚಿಕ್ಕದಾಗಿ ನಡೀತಾ ಇತ್ತು. ಕಾರಣಾಂತರಗಳಿಂದ ದೇವರ ಕೃಪೆಯಿಂದನೋ ಗೊತ್ತಿಲ್ಲ, ಅದು ಮರ ಬಿದ್ದು ಆ ಮಂಟಪ ಬಿದ್ದೋಗಿತ್ತು. 3 ವರ್ಷಕ್ಕೆ ಮೊದಲು ಎಲ್ಲ ಊರಿನ ಭಕ್ತಾದಿಗಳು, ಪಳ್ಳೀರ್ಪಾಳ್ಯದ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಹೊಸದಾಗಿ ನಿರ್ಮಾಣ ಮಾಡಿ ಇವತ್ತಿಗೆ 3ನೇ ವರ್ಷ ಆಗಿದೆ. 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿರುವಂತಹ ಎಲ್ರಿಗೂ ಕೂಡ ಆ ಅಕ್ಕದೇವತೆಗಳು ಮುನೇಶ್ವರ ಸ್ವಾಮಿಯ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ವಿ. ಓಂ. ಮುಳಬಾಗಿಲು ತಾಲೂಕಿನ ಎಲ್ಲ ಭಕ್ತಾದಿಗಳಿಗೂ ನಾಗರಿಕರಿಗೂ ಈ ಆಷಾಢ ಮಾಸದ ಪ್ರಥಮ ಏಕಾದಶಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಈ ಒಂದು ಮುಳಬಾಗಿಲು ಕ್ಷೇತ್ರ ಅಂತಕ್ಕಂಥದ್ದು ಇತಿಹಾಸ ಪ್ರಸಿದ್ಧವಾಗಿದೆ. ಇದೇ ಮುಳಬಾಗಿಲು ನಗರದಲ್ಲಿರ್ತಕ್ಕಂಥ ಅಂಜನಾದ್ರಿ ಬೆಟ್ಟದಲ್ಲಿ ನೆಲೆಸಿರ್ತಕ್ಕಂತಹ ಈ ಅಭಯ ಮುನೇಶ್ವರ ಸ್ವಾಮಿ ಮತ್ತು ಈ ಸ್ವಾಮಿ ಜೊತೆಗೆ ಆದಿನಾಂಚಾರಮ್ಮ ಮತ್ತು ಹೊಳ್ಳಿ ದೇವಯಾನಿ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗಳು ಈ ಅಂಜನಾದ್ರಿ ಬೆಟ್ಟಲಿನ ತಪ್ಪಲಿನಲ್ಲಿ ಪೂಜೆಯನ್ನು ತೆಗೆದುಕೊಳ್ಳುತ್ತಾ ಸುಮಾರು 100 ವರ್ಷಗಳಿಂದ ಈ ಸೇವೆಗಳನ್ನೆಲ್ಲ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇವತ್ತು ಈ ಒಂದು ಅಭಯ ಮುನೇಶ್ವರ ಸ್ವಾಮಿಯ ತೃತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಒಂದು ಭಕ್ತಾದಿಗಳು ಎಲ್ಲರೂ ಕೂಡ ಸೇರಿ ತನುಮನ ಧರ್ಮ ಅರ್ಪಿಸಿ ಈ ಭಗವಂತನನ್ನು ಇವತ್ತಿನ ದಿನ ಆರಾಧನೆ ಮಾಡಿದ್ದಾರೆ. ತುಂಬ ವಿಶೇಷವಾಗಿ ಆರಾಧನೆ ಮಾಡಿದ್ದಾರೆ. ಈ ಅಭಯ ಮುನೇಶ್ವರ ಸ್ವಾಮಿಯ ತುಂಬ ವಿಶೇಷವಾಗಿರ್ತಕ್ಕಂಥ ಸ್ಥಳ ಈ ಮುಳಬಾಗಿಲು ಕ್ಷೇತ್ರದಲ್ಲಿ ಸುಮಾರು 100-200 ವರ್ಷಗಳ ಹಿಂದೆ ಒಂದು ಮರ, ದೊಡ್ಡ ಆಲದ ಮರ ಇತ್ತಿಲ್ಲಿ. ಆ ಮರ ಇದ್ದಕ್ಕಿದ್ದಾಗೆ ಬಿದ್ದೋಯ್ತದು. ಅದಕ್ಕೆ ಮೊದಲು ಆ ಮರದ ಕೆಳಗಡೆ ಈ ಸ್ವಾಮಿಯನ್ನು ಒಂದು ಮಣ್ಣಿನ ಆಕಾರದಲ್ಲಿ ಇಟ್ಕೊಂಡು ಭಕ್ತಾದಿಗಳೆಲ್ಲರೂ ಕೂಡ ಪೂಜೆ ಕೈಂಕರ್ಯಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ರು. ಯಾವಾಗ ಆ ಮರ ದೈವವಶಾತ್ ಯಾವಾಗ ಆ ಮರ ಬಿದ್ದೋದ ನಂತರ ಈ ಸ್ವಾಮಿಯ ಭಕ್ತಾದಿಗಳೆಲ್ಲರೂ ಕೂಡಿ ಸೇರಿಕೊಂಡು ಈ ದೇವಾಲಯವನ್ನು ಭಕ್ತಿ ಶ್ರದ್ಧೆಯಿಂದ ನಿರ್ಮಾಣ ಮಾಡಿರುತ್ತಾರೆ. ಈ ಒಂದು ದೇವಾಲಯಕ್ಕೆ ಯಾರೇ ಭಕ್ತರು ಆಗಮಿಸಿದ್ರು ಕೂಡ ಅವರ ಇಷ್ಟಾರ್ಥ ನೆರವೇರುತ್ತೆ. ಅಭಯ ಅಂತ ಹೇಳಿದ್ರೆ ನಾವು ಬೇಡಿರ್ತಕ್ಕಂಥ ವರಗಳನ್ನು ಕೊಡ್ತಕ್ಕಂಥವನೇ ಅಭಯ ಮುನೇಶ್ವರ ಸ್ವಾಮಿ. ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ಈ ಒಂದು ನಿಶಾಚರಗಳಿಗೆಲ್ಲ ಗಾಳಿ, ಭೂತ, ಪ್ರೇತ, ಪಿಶಾಚಾದಿಗಳು ಆ ನಿಶಾಚಾರ ಇರ್ತಕ್ಕಂಥವ್ರಿಗೆಲ್ಲ ಕೂಡ ಈ ಸ್ವಾಮಿ ಅಧಿದೇವತೆ ಮುನೇಶ್ವರ ಅಂತ ಹೇಳ್ತೀವಿ. ಯಾರೇ ಒಂದು ಅನಾರೋಗ್ಯ, ವ್ಯಾಧಿಗಳು, ಗ್ರಹ ದೋಷಗಳು ಇರ್ತಕ್ಕಂಥವರು ಇದ್ದ ಪಕ್ಷದಲ್ಲಿ ಈ ಸ್ಥಳಕ್ಕೆ ಆಗಮಿಸಿ 3 ವಾರ 5 ವಾರ ರೀತಿಯಾಗಿ ಆ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋದರೆ ಅವರ ಇಷ್ಟಾರ್ಥಗಳು ತಪ್ಪದೇ ನೆರವೇರುತ್ತೆ. ಈ ಒಂದು ಸ್ವಾಮಿಯು ಅನೇಕರಿಗೆ
ಮನೆ ದೇವತೆ ಆಗಿದ್ದಾರೆ, ಕುಲದೇವತೆ ಆಗಿದ್ದಾರೆ ಮುನೇಶ್ವರ ಸ್ವಾಮಿ. ಕುಲದೇವತೆ ಆಗಿರೋದ್ರಿಂದ ಮುನೇಶ್ವರ ಸ್ವಾಮಿಯ ಭಕ್ತರು ನಾನಾ ಕಡೆ ವಾಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆ ಸ್ವಾಮಿಯ ಹೆಸರನ್ನು ಕೂಡ ಇಡ್ತಾರೆ. ಮುನಿಯಪ್ಪ, ಮುನಿಸ್ವಾಮಿ, ಮುನೇಶ್, ಈ ರೀತಿಯಾಗಿ ಆ ಸ್ವಾಮಿಯ ಒಂದು ಹೆಸರಿಟ್ಟು ಅವರ ಒಂದು ಮನೆಗಳಲ್ಲಿ ಆ ಸ್ವಾಮಿಯ ಒಂದು ಹೆಸರು ಇಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಇದನ್ನು ಅರ್ಥಕೋಬೇಕು. ಯಾರ ಮನೆಯಲ್ಲಿ ಸಂತಾನಹೀನತೆ ಆಗುತ್ತೆ, ವಂಶ ಅಭಿವೃದ್ಧಿ ಆಗೋದಿಲ್ಲ ಅಂಥವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಮುನೇಶ್ವರ ಸ್ವಾಮಿನ ಆರಾಧನೆ ಮಾಡ್ತಾರೆ. ಅಪ್ಪ ನಮಗೆ ವಂಶ ಅಭಿವೃದ್ಧಿ ಆಗಬೇಕು, ಒಂದು ಸಂತಾನ ಪ್ರಾಪ್ತಿ ಮಾಡು ಅಂತ ಹೇಳ್ಬಿಟ್ಟು ಆ ಸ್ವಾಮಿಯಲ್ಲಿ ಅರಿಕೆ ಮಾಡಿಕೊಂಡಾಗ ಈ ತಪ್ಪದೆ ಆ ಸ್ವಾಮಿ ಮುನೇಶ್ವರ ಸ್ವಾಮಿಯು ಅವರಿಗೆ ಸಂತಾನ ಭಾಗ್ಯ ಕೊಡ್ತಾನೆ. ಈ ಒಂದು ಅಂಜನಾದ್ರಿ ಬೆಟ್ಟದಲ್ಲಿ ಇರ್ತಕ್ಕಂಥ ಮುನೇಶ್ವರ ಸ್ವಾಮಿಯನ್ನು ಸಂತಾನಹೀನತೆ ಇರ್ತಕ್ಕಂಥ ದಂಪತಿಗಳು ಭಕ್ತಿ ಶ್ರದ್ಧೆಯಿಂದ 21 ದಿನ ಪ್ರತಿನಿತ್ಯ 9 ಪ್ರದಕ್ಷಿಣೆ ಮಾಡಿ ಕೊನೆಯ ದಿನ ಸ್ವಾಮಿಗೆ ಅಭಿಷೇಕ ಮಾಡ್ಕೊಂಡೋದ್ರೆ ತಪ್ಪದೆ ಅವರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ. ಇದರಲ್ಲಿ ನಿಸ್ಸಂದೇಹನೇ ಇಲ್ಲ, ಯಾವುದೇ ರೀತಿಯಲ್ಲಿ ಅನುಮಾನನೇ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಈ ದೇವಾಲಯದಲ್ಲಿ ತಿಳಿಪಡಿಸ್ತಾ ಇದ್ದೀನಿ. ಇಲ್ಲಿಗೆ ಬಂದಿರತಕ್ಕಂಥ ಎಷ್ಟೋ ಭಕ್ತರಿಗೆ ಸಂತಾನ ಪ್ರಾಪ್ತಿಯಾಗಿದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ತಾತ ಅವರ ಹೆಸರು ರಾಮಪ್ಪ ಅಂತೇಳಿ, ರಾಮಪ್ಪ ದೀಕ್ಷಿತರು ಅಂತ ಹೇಳ್ತಾರೆ. ಅವ್ರ ತಂದೆ ಹೆಸರು ಏನಪ್ಪ ಅಂತ ಹೇಳಿದ್ರೆ ಮುನಿಸ್ವಾಮಿ ದೀಕ್ಷಿತ್ ಅಂತೇಳಿ. ನಮಗೆ ಕುಲದೇವತೆ ಆದಿನಾಂಚರಮ್ಮ, ಜೊತೆಯಲ್ಲಿ ಮುನೇಶ್ವರ ಸ್ವಾಮಿನ ಕೂಡ ನಾವು ಆರಾಧನೆ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಏನಾದರೂ ಸಂತಾನ ವಿಚಾರದಲ್ಲಿ ಆ ಒಂದು ನಮ್ಮ ಒಂದು ಹೆಂಗಸರಿಗೆ ಸಂತಾನ ಸಂದರ್ಭದಲ್ಲಿ ಈ ಸ್ವಾಮಿ ಹತ್ರ ಕರ್ಕೊಂಡ್ಬಂದು ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಈ ಸ್ವಾಮಿನ ಆರಾಧನೆ ಮಾಡಿದಾಗ ಸಂತಾನ ಪ್ರಾಪ್ತಿಯಾಗಿದೆ. ಅದೇ ರೀತಿಯಾಗಿ ನಮ್ಮ ತಾತವರು ಮುತ್ತಾತವರು ಕೂಡ ಈ ಸ್ವಾಮಿ ಹೆಸರನ್ನೇ ಇಟ್ಟಿರೋದು ಮುನಿಸ್ವಾಮಿ ದೀಕ್ಷಿತ್ ಅಂತ ಹೇಳ್ಬಿಟ್ಟು. ಇದೇ ಸ್ಥಳದಲ್ಲೇ ಇದೇ ಸ್ಥಾನದಲ್ಲೇ ನಾವು ಇವತ್ತಿಗೂ ಕೂಡ ಪ್ರತಿ ವರ್ಷ ಕೂಡ ಬಂದು ಆಲಯಕ್ಕೆ ಬಂದು ನಾವು ಪೂಜಾ ಕೈಂಕರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಭಗವಂತನನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡ್ತಾರೋ, ಪೂಜಿಸ್ತಾರೋ, ಅವರ ಇಷ್ಟಾರ್ಥಗಳೆಲ್ಲ ಕೋರಿಕೆಗಳೆಲ್ಲ ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ತೃತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಒಂದು ದೇವಾಲಯದಲ್ಲಿ ನಮ್ಮ ಗರಡಿ ಶಂಕರ್ ಅವರ ಒಂದು ಪಾತ್ರ ವಿಶೇಷವಾಗಿದೆ. ಅವರು ಕಾಲಕ್ಕೆ ಪ್ರತಿ ವರ್ಷನೂ ಕೂಡ ದೇವಾಲಯಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಅನ್ನದಾನ ಸೇವೆ, ಅಲಂಕಾರ ಸೇವೆ ಒದಗಿಸ್ಕೊಡ್ತಾರೆ. ಜೊತೆಯಾಗಿ ನಮ್ಮ ಟೈಲರ್ ನಾಗರಾಜು ಮತ್ತು ಸೋಮು, ಟೈಲರ್ ಮುನಿರಾಜು, ನಾಗರಾಜು ಇವರೆಲ್ಲರೂ ಕೂಡ ಮತ್ತು ಈ ಒಂದು ಸೋಮ ಇವರಿಗೆ ನಾನೊಂದು ರೀತಿಯಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಪ್ರತಿ ವರ್ಷ ಕೂಡ ಭಕ್ತಿ ಶ್ರದ್ಧೆಯಿಂದ ಯಾವುದು ಎಳ್ಳಷ್ಟು ಕೂಡ ಅಡಚಣೆ ಇಲ್ದಿರ ಪಂಚಾಮೃತ ಅಭಿಷೇಕ, ಅಲಂಕಾರ, ಹೋಮದ ಸೇವೆ ಎಲ್ಲನೂ ಕೂಡ ವಿಶೇಷವಾಗಿ ಮಾಡಿಸ್ತಾ ಇರೋದ್ರಿಂದ ಅಭಯ ಮುನೇಶ್ವರ ಸ್ವಾಮಿ ಅವ್ರ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ಸಂಪತ್ತು, ರಾಜಕೀಯ ವ್ಯವಹಾರ ಎಲ್ಲದರಲ್ಲೂ ಕೂಡ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ದೇವಾಲಯದಲ್ಲಿ ಸೀನಾ ಅಂತೇಳಿ ನಾವು ಅರ್ಚಕ ಪೂಜಾರಿ ಅಂತ ಹೇಳ್ತೀವಿ. ಆ ಹುಡುಗನೂ ಅಷ್ಟೇ ಸುಮಾರು ಒಂದು 10-12 ವರ್ಷಗಳು ಚಿಕ್ಕವನಿರುವಾಗಲಿಂದ ಈ ಮುನೇಶ್ವರ ಸ್ವಾಮಿ ಆ ನಮ್ಮ ಸೋಮೇಶ್ವರ ಪಾಳದಲ್ಲಿ ಶೇಖರ್ ಅಂತಕ್ಕಂಥ ಒಬ್ಬ ಮೇಸ್ತ್ರಿ ಇದ್ದಾನೆ. ಆ ಮೇಸ್ತ್ರಿ ಆ ಶೇಖರ್ ಜೊತೆ ಬಂದು ಆ ಚಿಕ್ಕದಾಗಿರ್ತಕ್ಕಂಥ ಸ್ವಾಮಿಗೆ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಭಕ್ತಿ ಶ್ರದ್ಧೆಯಿಂದ ಹೋಗ್ತಾ ಇದ್ರು. ಇವತ್ತಿನ ದಿನ ಆ ಶ್ರೀನಿವಾಸು, ಆ ಶೇಖರ್ ಅವರ ಒಂದು ಪ್ರಯತ್ನ, ಅವರ ಒಂದು ಭಕ್ತಿ, ಅವರ ಒಂದು ಆರಾಧನೆ, ಅವರ ಒಂದು ಪ್ರಾರ್ಥನೆ, ಅವರ ಒಂದು ಸಂಕಲ್ಪ ಭಗವಂತ ಇವತ್ತು ನೆರವೇರಿಸ್ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ನಂಬಿಕೆ ನನಗಿಲ್ಲಿ ಗೋಚರ ಆಗ್ತಾ ಇದೆ. ಭಗವಂತನ ನಾವು ತುಂಬ ಭಕ್ತಿ ಶ್ರದ್ಧೆಯಿಂದ ಯಾರೇ ಆರಾಧನೆ ಮಾಡಿದ್ರು ಕೂಡ ಭಗವಂತ ಅವರ ಹಿಂದೆ ಇದ್ದು ಅವರ ಸಂಕಲ್ಪ ನೆರವೇರಿಸ್ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ಪ್ರತೀತಿ. ಆದ್ದರಿಂದ ಮುಳುಬಾಗಿಲು ಒಂದು ನಗರಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಮಳೆ ಬೆಳೆಗಳು ಚೆನ್ನಾಗಿ ಬರಬೇಕು, ವ್ಯಾಪಾರಸ್ಥರಿಗೆ ವ್ಯಾಪಾರ ನಡೀಬೇಕು, ಕನ್ಯಾಸ್ತ್ರೀಯರಿಗೆ ಬೇಗ ಮದುವೆಗಳಾಗಬೇಕು, ರಾಜಕೀಯ ವ್ಯಕ್ತಿಗಳಿಗೆ ಉನ್ನತವಾಗಿರತಕ್ಕಂಥ ರಾಜಕೀಯ ಶಕ್ತಿ ಒದಗಿಸ್ಕೊಟ್ಟು ಎಲ್ಲ ಮನೆಗಳಲ್ಲೂ ಕೂಡ ಶತ್ರು ದೋಷ ಪರಿಹಾರ ಆಗಿ ಭೂತ ಪ್ರೇತ ಪಿಶಾಚಿಗಳ ಬಾಧೆಗಳಿಲ್ದಿರ ಅವರ ಒಂದು ಮಕ್ಕಳೊಂದಿಗೆ ಸುಖ ಸಂತೋಷ ಲಾಭಗಳಿಂದ ಇರಬೇಕು ಅಂತ ಹೇಳ್ಬಿಟ್ಟು ಆ ಮುನೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಮುನೇಶ್ವರಾಯ ನಮಃ. ಭಾಗಂ ದೇವೇಭ್ಯೋ ವಿದಧಾಸು ಚಾಯಂತಿ ಚಂದ್ರಮಾಸ್ತಿರತಿ ದೀರ್ಘವಾಯೋ.
వ్యాపార వృద్ధిరస్తు. ఇదే మాదిరిగా స్వామి సేవ చేయాలి, భక్తిగా నేర్చుకోండి. ఇలా గురుదే యజామహే సుగంధిం పుష్టివర్ధనం ఉర్వారుకమివ బంధనాత్ మృత్యోర్ముక్షీయమామృతాత్.